ದೇಶದಲ್ಲಿ ನಿತ್ಯ ಬಳಕೆಯ 84 ಔಷಧಿಗಳು ಕಳಪೆ. ಕೇಂದ್ರೀಯ ಔಷಧ ಗುಣಮಟ್ಟ ಸಂಸ್ಥೆ ಅಧ್ಯಯನದಿಂದ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿನ ಔಷಧಗಳ ಬಗ್ಗೆ ಅಧ್ಯಯನ ನಡೆಸಿದ ಸಂಸ್ಥೆ ವಿವಿಧ ಸಂಸ್ಥೆಗಳು ತಯಾರಿಸಿದ ಔಷಧಿಗಳು ಕಳಪೆ ಅಂತ ಸಾಬೀತಾಗಿದೆ. ಸ್ಟೆರಾಯ್ಡ್ಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ಔಷಧಿಗಳು, ಮಧುಮೇಹ, ಸಣ್ಣ ಪುಟ್ಟ ಸೋಂಕುಗಳಿಗೆ ನೀಡಲಾಗುವ ಔಷಧಿಗಳೇ ಕಳಪೆ ಅನ್ನೋದು ಗೊತ್ತಾಗಿದೆ. ಜನರಿಗೆ ಅವಶ್ಯವಿರುವ ಪ್ರತಿನಿತ್ಯ ಬಳಸುವ ಔಷಧಿಗಳೇ ಗುಣಮಟ್ಟದಲ್ಲಿ ವಿಫಲ ಆಗಿದೆ. ಕಳಪೆ ಔಷಧದಿಂದ ದೇಶದ ಜನರ ಆರೋಗ್ಯದ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರ್ತಾ ಇದೆ. ರಾಜ್ಯ ನಿಯಂತ್ರಕರ ಸಹಾಯಕದಿಂದ ನಕಲಿ ಔಷಧಿ ಪತ್ತೆ ಹಚ್ಚಿ ತಡೆಗಟ್ಟಿ ಪ್ರಾಮಾಣಿತ ಗುಣಮಟ್ಟದ ಔಷಧಿಗಳೇ ಲಭ್ಯವಾಗುವಂತೆ ನೋಡಿಕೊಳ್ಳಿ. ರಾಜ್ಯ ಮತ್ತು ಕೇಂದ್ರಕ್ಕೆ ಕೇಂದ್ರೀಯ ಔಷಧ ಗುಣಮಟ್ಟ ಸಂಸ್ಥೆ ಸೂಚನೆ ನೀಡಿದೆ. ನೋಡಿ, ರೆಗ್ಯುಲರ್ ಆಗಿ ಬಳಕೆ ಮಾಡ್ಕೊಳ್ತಾರಲ್ಲ, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ರೆಗ್ಯುಲರ್ ಆಗಿ ತೆಗೆದುಕೊಳ್ತಾ ಇರ್ತಾರೆ ಪ್ರತಿನಿತ್ಯವೂ ಕೂಡ. ಸೊ ಅಂಥ ಔಷಧಿಗಳ ಗುಣಮಟ್ಟವೇ ಕಳಪೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಜನರ ಜೀವದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ದಿನಾ ನಾವು ಕಳಪೆ ಗುಣಮಟ್ಟದ್ದು ಒಂದು ಟ್ಯಾಬ್ಲೆಟನ್ನು ತಗೊಳ್ತೀವಿ ಅಂತಂದರೆ ಅದು ಆರೋಗ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಕೇಂದ್ರೀಯ ಔಷಧಿ ಗುಣಮಟ್ಟ ಸಂಸ್ಥೆ ಇದೀಗ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಕರ್ನಾಟಕದಲ್ಲಿ ಮೊನ್ನೆ ತಾನೆ ಯಾವ್ಯಾವ ಬಳಕೆಗೆ ಯೋಗ್ಯವಲ್ವೋ, ಯಾವೆಲ್ಲ ನಕಲಿ ಔಷಧ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡೋದಾಗಿರ್ಬೋದು ಅಥವಾ ಕಂಪನಿಗಳಾಗಿರ್ಬೋದು ಇದ್ವು, ಅವೆಲ್ಲವನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಾಗಿತ್ತು. ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದ್ರೂ ಸಹ ಈ ಥರದ ಘಟನೆಗಳು ನಡೀತಾ ಇದೆ. ಸೊ ಹಾಗಾಗಿ ಇನ್ನೊಂದಷ್ಟು ಕಠಿಣ ರೂಲ್ಸನ್ನು ತರಬೇಕಾಗತ್ತೆ, ಇಲ್ಲ ಅಂತಂದರೆ ಸಮಸ್ಯೆ ಆಗತ್ತೆ. ನೋಡಿ, ಪ್ರಮುಖವಾಗಿ ನಾವು ದಿನನಿತ್ಯ ಬಳಕೆ ಮಾಡುವಂಥ ಔಷಧಿಗಳೇ ನಕಲಿ ಅಂತ ಹೇಳಿದರೆ, ಒಂದು ಪ್ರತಿಷ್ಠಿತ ಕಂಪನಿಗಳ ಹೆಸರನ್ನು ಕೂಡ ಫೇಕ್ ಮಾಡಿ ಔಷಧಗಳನ್ನು ಮಾರಲಾಗ್ತಾ ಇದೆ. ಅದು ಕೂಡ ತುಂಬ ಜನರ ಜೀವಕ್ಕೆ ಹಾನಿ ಆಗುವಂಥ ವಿಚಾರಗಳು. ಹಾಗಾಗಿ ಇದೆಲ್ಲದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಮೊನ್ನೆ ತಾನೇ ಒಂದಷ್ಟು ಔಷಧಿಗಳನ್ನು ಬ್ಯಾನು ಮಾಡಲಾಗಿದೆ. ಆದರೂ ಈ ಥರದೊಂದು ಘಟನೆಗಳು ನಡೀತಾ ಇರೋದ್ರಿಂದ ಬಹಳ ಎಚ್ಚರಿಕೆ ವಹಿಸಿ ಅಂತ ಸೂಚನೆಯನ್ನು ನೀಡಲಾಗಿದೆ.